ಇಲಾಖೆ ವತಿಯಿಂದ ಆಗಿದೆ ಅಂತ ಹೇಳಿ ತಮ್ಮ ಆಕ್ರೋಶ ಏನಿದೆ ಅದನ್ನು ನಾನು ಜನಪ್ರತಿನಿಧಿ ಆಗಿದ್ರೂ ಕೂಡ ಅದನ್ನು ಒಪ್ಪಿಕೊಳ್ಳಲೇಬೇಕು. ಆದರೆ ಈಗ ಹಲವಾರು ಕಾರ್ಯಕ್ರಮಗಳನ್ನ ನಾವು ಜಾರಿಗೊಳಿಸಿರುವಂತದ್ದನ್ನ ನಾವು ನೋಡಿದ್ದೀವಿ. ಬ್ಯಾರಿಕೇಡಿಂಗ್, 2 ಎಲಿಫೆಂಟ್ ಫೆನ್ಸಸ್ ಮತ್ತೆ ಸೋಲಾರ್ ಫೆನ್ಸಿಂಗ್ ವಿಚಾರದಲ್ಲೂ ಕೂಡ ಸರ್ವಿಸಿಂಗ್ ಮಾಡಿ ಯಾವುದೆಲ್ಲ ಕೆಟ್ಟೋಗಿತ್ತು ಅದನ್ನೆಲ್ಲ ಇವತ್ತು ಚಾಲನೆಗೆ ತರುವಂತದ್ದು, ಮತ್ತೆ ಟ್ರೆಂಚ್ಗಳನ್ನ ಸರ್ವಿಸ್ ಮಾಡಿ ಅದನ್ನ ಚಾಲನೆಗೆ ತರುವಂತ ಕೆಲಸವನ್ನು ಕೂಡ ಅನೇಕ ಅದರ ಮಾಹಿತಿ ಮುಂದಿನ ದಿನಗಳಲ್ಲಿ ನಾನು ಪೂರ್ಣವಾಗಿ ಕೊಡ್ತೀನಿ. ನಾವು ಒಂದು ಕೂಡ ಆಯ್ಕೆಯನ್ನ ಮಾಡಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು, ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಅಂತ ಹೇಳುವಂತದ್ದನ್ನು ಕೂಡ ಬಹಳ ವಿಸ್ತಾರವಾಗಿ ಈಗ ಈ ಸರ್ಕಾರದಲ್ಲಿ ಕೆಲವು ಬದಲಾವಣೆ ಆಗಿರೋದ್ರಿಂದ ಮುಂದಿನ ಸಚಿವರು ಯಾರಾಗ್ತಾರೆ ಅವರ ಮುಂದೆ ಅವರ ಜೊತೆ ಇದನ್ನ ಕ್ರಮ ವಹಿಸಲಿಕ್ಕೆ ಕೂಡ ನಾನಂತೂ ಬದ್ಧನಾಗಿದ್ದೇನೆ. ಅಷ್ಟೊಂದು ಹೇಳಿದ್ರೆ ಪೂರ್ಣವಾದಂತಹ ಮಾಹಿತಿಯನ್ನ ಅವರಿಗೆ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದೀನಿ. ಪ್ರಾಜೆಕ್ಟ್ ಎಲಿಫೆಂಟ್ ಮೂಲಕ ಇವತ್ತು ಬರೀ 20-25% ಅಷ್ಟು ಹಣ ಮಾತ್ರ ಬಳಕೆಯಾಗಿದೆ. ಪೂರ್ಣವಾದಂತಹ ಹಣ ಕೇರಳದಲ್ಲಿ ಮಾತ್ರ ಬಳಕೆಯಾಗಿದೆ. ಕರ್ನಾಟಕಕ್ಕೆ ₹1 ಕೂಡ ಕೊಟ್ಟಿಲ್ಲ. ನೀವು ಕೊಡಿ ಅಂತ ಹೇಳುವಂತ ಬೇಡಿಕೆ ಇದ್ದೀನಿ. ಇದು ರಾಜಕಾರಣದ ಮಾತು. ಇದು ಜೊತೆಗೆ ನಾವು ಯಾಕಂದ್ರೆ ಇದು ನಾವು ದಿನನಿತ್ಯ ಈ ರೀತಿಯಾದಂತಹ ಸಾವುಗಳನ್ನ ನೋಡ್ಕೊಂಡಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದನ್ನ ಕೈ ಜೋಡಿಸಿ ನಾವು ಕೆಲಸ ಮಾಡಬೇಕು. ಇದಕ್ಕೆ ಒಂದು ಪರಿಹಾರವನ್ನ ಶಾಶ್ವತವಾದಂತಹ ವೈಜ್ಞಾನಿಕವಾದಂತಹ ಪರಿಹಾರ. Another thing what has happened in an area like Kurugu, you need ground level people. They don't even Barakeli onge whatever we see Mysore is hardly there is any this conflict issue. ನಾನು ಇಲ್ಲೇ ಬಿತಿಮತಿ ಹೈವೇನಲ್ಲಿ ನಾನು ಮಾನ್ಯ ಸಂಸದರು ನಾವೆಲ್ಲ ಸೇರಿ ಸಭೆಯನ್ನು ಮಾಡಿ ಇಲ್ಲಿಯ ರೈತ ಮುಖಂಡರಿಗೆ ಮತ್ತು ನೊಂದ ಪ್ರತಿನಿಧಿಗಳಿಗೆ ಎಲ್ಲರನ್ನು ಸೇರಿಸಿ ಶಾಶ್ವತ ಪರಿಹಾರಕ್ಕೋಸ್ಕರ ಈಗಾಗಲೇ ಮೊನ್ನೆ ಸಂಸದರು ಹೇಳಿದ್ರು ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೆ ಪಾಪ್ಯುಲೇಷನ್ ಮತ್ತೆ ಇಲ್ಲಿರುವಂತಹ ಲ್ಯಾಂಡ್ಸ್ಕೇಪ್ಗೆ ಸೀಮಿತವಾಗಿದೆಯಾ ಅಂತ ಹೇಳುವಂತದನ್ನು ಕೂಡ ಗುರುತಿಸಿ ಮಾಡುವಂತ ಕೆಲಸವನ್ನ ಮುಂದಿನ ದಿವಸಗಳಲ್ಲಿ ಮಾಡೋಣ ಅಂತ